ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ನಿಮಗೋಸ್ಕರ ಒಳ್ಳೆ ಬಜೆಟ್ ಫ್ರೆಂಡ್ಲಿ 20/30 3+1 BHK ಬರುತ್ತೆ. ಇದೇ ಪ್ರಾಪರ್ಟಿ. ಇದು ಲೊಕೇಶನ್ ಬಂದು ನಿಮಗೆ ಅನ್ನಪುರ ಸೆಕೆಂಡ್ ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ಇದು ಫೇಸಿಂಗ್ ಬಂದು ನಾರ್ತ್ ಸೈಟ್ ಬಂದು ನಾರ್ತ್ ಫೇಸಿಂಗು. ರೋಡ್ಗೆ 20 ಬರುತ್ತೆ, ಒಳಗಡೆ 30 ಬರುತ್ತೆ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಆಸ್ ಪರ್ ವಾಸ್ತು ಬರುತ್ತೆ. ಇದು ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪೂರ್ತಿ ಪಾರ್ಕಿಂಗ್ ಇದೆ. ಫಸ್ಟ್ ಸೆಕೆಂಡ್ ಥರ್ಡ್ ತ್ರಿಪ್ಲೆಕ್ಸ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ನಿಮಗೆ ಅರ್ಕಾಲಿಕ್ ಪೇಂಟ್ ಮಾಡಿಸಿದ್ದಾರೆ. ಸ್ಕ್ರಾಚ್ಡ್ ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡಿಸಿದ್ದಾರೆ. ಒಳ್ಳೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ತಿ ಅಂದ್ಬಿಟ್ಟು LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಚುರಲ್ ಸ್ಟೋನ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. CC ಕ್ಯಾಮ್ರಾ ಹಾಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆ ಸೈಡು ಈ ಸೈಡು CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಬಾಲ್ಕನಿಗೆಲ್ಲ SS ರೈಲಿಂಗ್ ಕೊಟ್ಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಎಲಿವೇಶನ್ ತುಂಬಾ ಅದ್ಭುತವಾಗಿ ಬಂದಿದೆ. ನಿಮಗೆ ರೋಡ್ ವಿಡ್ತ್ ಬಂದು ಇದು 25 ಫೀಟ್ ರೋಡ್ ಬರುತ್ತೆ. ಈ ರೋಡ್ 25 ಫೀಟ್ ರೋಡ್ ಬರುತ್ತೆ. ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ 80 ಫೀಟ್ ಅನ್ನಪುರ 80 ಫೀಟ್ ರೋಡ್ಗೆ ಕನೆಕ್ಟಿವಿಟಿ ಇದೆ. ಇದು ನಿಮ್ಗೆ ಕಾರ್ ಎಂಟ್ರಿ ಬರುತ್ತೆ. ಇದು ಕಾರು MS ಗೇಟ್ ಮಾಡಿಸಿ ಲೇಸರ್ ಕಟಿಂಗ್ CMC ಕಟಿಂಗ್ ಮಾಡಿಸಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಇದು ನಿಮಗೆ ವಾಕಿಂಗ್ ಎಂಟ್ರಿ ಬರುತ್ತೆ, ಪೆಡೆಸ್ಟ್ರಿಯಲ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಇದು ಎಂಟ್ರಿ ಬಂದು ನಿಮಗೆ ದೇವಮೂಲೆ ಇಟ್ಟಿದ್ದಾರೆ. ದೇವಮೂಲೆಯಲ್ಲಿ ಎಂಟ್ರಿ ಬರುತ್ತೆ, ಮೇನ್ ಎಂಟ್ರಿ. ಆ ಸೈಡ್ ಈ ಸೈಡ್ ಗ್ರಾನೈಟ್ ಸ್ಕ್ಲೈಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಎಂಟ್ರನ್ಸ್ ಅಲ್ಲೇ ಬರ್ತಾ ಇದ್ದಂಗೆ ಇಲ್ಲಿ ಕಾವೇರಿ ಮೀಟರ್ ಫಿಟ್ ಆಗಿದೆ. ಆಲ್ರೆಡಿ ಮೀಟರ್ ಬಂದಿದೆ, ಫಿಟ್ ಆಗಿದೆ. ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಹಾಕಿದ್ದಾರೆ. ಕಾರ್ ವಾಶ್ ಮಾಡ್ಕೋಬಹುದು. ಎಂಟ್ರನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು 4-5 ಸಿಲಿಂಡರ್ ಇಟ್ಕೋಬಹುದು ನೀವು. ಇಲ್ಲಿಂದಾನೆ ಗ್ಯಾಸ್ ಲೈನ್ ಮೇಲ್ಗಡೆವರೆಗೆ ಹೋಗಿದೆ. ಇಲ್ಲಿ ಸಿಲಿಂಡರ್ ಇಡಕ್ಕೆ ಸೇಫ್ಟಿಗೆ ಒಂದು MS ಅಲ್ಲಿ ಗೇಟ್ ಮಾಡಿಸಿದ್ದಾರೆ. ನಿಮ್ಗೆ ಎಂಟ್ರನ್ಸ್ ಅಲ್ಲೇ ಇದು ದೇವಮೂಲೆ ಬರುತ್ತೆ. ಇಲ್ಲಿ ಬೋರ್ ಇದೆ, ಸಂಪ್ ಇದೆ. ಬೋರ್ ಬಂದು ನಿಮ್ಗೆ 9500 ಅಡಿ ಡೆಪ್ತ್ ಹೋಗಿದೆ. ನಿಮ್ಗೆ 2.5 ಇಂಚು ನೀರು ಸಿಕ್ಕಿದೆ. ಸಂಪ್ ಬಂದು ನಿಮ್ಗೆ 9500 ಅಡಿ ಸ್ಟೋರೇಜ್ ಇದೆ. ಇದು ಸಂಪ್. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. 2 ಕಾರು, ಒಂದು 5 2 ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಕಾರ್ ನಿಲ್ಸ್ಕೋಬಹುದು. ಅಲ್ಲೊಂದು ಇಲ್ಲೊಂದು 2 ಕಾರ್ ನಿಲ್ಸ್ಕೋಬಹುದು. ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ. ಆಲ್ರೆಡಿ ಮೀಟರ್ ಕೂಡ ಬಂದಿದೆ, ಫಿಕ್ಸ್ ಆಗಿದೆ ಮೀಟರು. ಮೇಂಟೆನೆನ್ಸ್ಗೋಸ್ಕರ ಅಪ್ ಟು ಒಂದು 8 ಫೀಟ್ ವರೆಗೂ 2x4 ಟೈಲ್ಸ್, ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಆಮೇಲೆ EV ಚಾರ್ಜಿಂಗ್, ಕಾರು 2 ವೀಲರ್ಗಳು ಏನಾರು ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡ್ರೆ EV ಚಾರ್ಜಿಂಗ್ಗೆ ಸುತ್ತ ಪ್ಲಗ್ ಪಾಯಿಂಟ್ಸ್ಗಳು ಮಾಡಿದ್ದಾರೆ. ಸುತ್ತ ಪ್ಲಗ್ ಪಾಯಿಂಟ್ಸ್ ಇದೆ. ಇಲ್ಲಿ ನಿಮ್ಗೆ ಗಾಳಿ ಬೆಳಕುಗೋಸ್ಕರ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 1.5 ಫೀಟ್ ಬರುತ್ತೆ. ಅದಕ್ಕೆ MS ಡೋರ್ ಹಾಕ್ಸಿದ್ದಾರೆ. ಸೆಟ್ ಬ್ಯಾಕ್ ಬರುತ್ತೆ. ಆ ಸೈಟ್ಗೂ ಈ ಸೈಟ್ಗೂ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಇವರು. ಇಲ್ಲಿ ನಿಮ್ಗೆ ಸರ್ವೆಂಟ್ ಇಲ್ಲ ಅಂದ್ರೆ ಕಾರ್ ಡ್ರೈವರ್ಸ್ಗೆ ಒಂದು ವಾಶ್ರೂಮ್ ಇಟ್ಟಿದ್ದಾರೆ. ಹೀಗೆ ಬನ್ನಿ. ಇದು ನಿಮ್ಗೆ ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಲಪೋತ್ರ ಹ್ಯಾಂಡ್ ಸ್ಕಿಡ್ ಮ್ಯಾಟ್ ಫಿನಿಶ್ ಗ್ರೇಂಟ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಇಟಾಲಿಯನ್ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ವಾಲ್ಗೆ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಎಂಟ್ರಿ ಸಖತ್ತಾಗಿದೆ. ಇದು ಬ್ಲಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ನಿಮ್ಗೆ ಇದು ಮೇನ್ ಎಂಟ್ರೆನ್ಸ್ ಬಂದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲೆ ಎಂಟ್ರಿ ಬರುತ್ತೆ. ನಿಮ್ಗೆ ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ವಾಸ್ಕಲ್ ಬಂದು ನಿಮ್ಗೆ 8 ಇಂಚು 5x8 ಬರುತ್ತೆ. ಇದು 5 ಬರುತ್ತೆ. ಇದು 8 ಇಂಚಸ್ ಬರುತ್ತೆ ಥಿಕ್ನೆಸ್. ಹೈಟ್ ಬಂದು 10 ಫೀಟ್ ಬರುತ್ತೆ ನಿಮ್ಗೆ. ಇದು ಮೇನ್ ಡೋರ್. ಥಿಕ್ನೆಸ್ ಬಂದು 2 ಇಂಚ್ ಇದೆ. ಹೈಟ್ ಬಂದು 7 ಅಡಿ ಇದೆ. ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. ಒಳ್ಳೆ ಒಂದು ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ. 2 ಲಾಕ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ತುಂಬಾ ವಿಶಾಲವಾಗಿದೆ ಲಿವಿಂಗ್ ಸ್ಪೇಸ್. ಇಲ್ಲಿ ನಿಮ್ಗೆ L ಶೇಪ್ ಅಲ್ಲಿ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ.
ಇಲ್ಲಿ ನಿಮ್ಗೆ ವೆಂಟಿಲೇಷನ್ಗೆ 4 ಡೋರ್ದು ಒಂದು ಕಿಟ್ ಇದ್ದಾರೆ, ಟೀ ಕುಡ್ ಬರುತ್ತೆ, ಅಚ್ಚಿಂಗ್ ಗ್ಲಾಸ್ ಹಾಕ್ಸಿದ್ದಾರೆ ಅದಕ್ಕೆ ಡಿಸೈನ್. ಹೀಗೆ ಬನ್ನಿ, ಇಲ್ಲಿ ನೀವು AC ಹಾಕೊಳಕ್ಕೂ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ, AC ಫಿಟ್ ಮಾಡಿಸ್ಕೋಬಹುದು. ನಿಮ್ಗೆ ಫ್ಲೋರಿಂಗ್ ಎಲ್ಲ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗು ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ UPS ಇಡಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ UPS ಇಟ್ಕೋಬಹುದು ನೀವು. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ನೋಡಿ ಎಷ್ಟು ಎಲಿಗೆಂಟ್ ಆಗಿ ಮಾಡಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್, ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ ಟಿವಿ ಕ್ಯಾಬಿನೆಟ್. ನೀವು ಎಂತ ಟಿವಿ ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು ನೀವು. ಅದಕ್ಕೆ ಕೇಬಲ್ ಕನೆಕ್ಷನ್ ಲೈನ್ ಇದೆ, ಪ್ಲಗ್ ಪಾಯಿಂಟ್ಸ್ ಇದೆ. ಇಲ್ಲೆಲ್ಲ ನೀವು ಸೋಕೇಸ್ ಟೈಪ್ ಅಲ್ಲಿ ಮಾಡಿಸಿದ್ದಾರೆ, ಪ್ಲಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಇದೆ. ಇಲ್ಲಿ ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ರಿಮೋಟು ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಪೂಜಾ ಅದ್ಭುತವಾಗಿ ಮಾಡಿಸಿದ್ದಾರೆ. ಪೂಜಾ ಒಳ್ಳೆ ಅಚ್ಚಿಂಗ್ ಗ್ಲಾಸ್ ನೋಡಿ, ಅಚ್ಚಿಂಗ್ ಗ್ಲಾಸು, ಫ್ರೇಮ್ ಎಲ್ಲ ಟೀ ಕುಡ್ ಬರುತ್ತೆ, ಪಾಲಿಶ್ ಮಾಡಿಸಿದ್ದಾರೆ. ಇಲ್ಲಿ ಮಂಟಪ ಮಾಡಿಸಿದ್ದಾರೆ, ಮಂಟಪ, ಸ್ಟೋರೇಜ್ ಇದೆ. ಇದು ಒಳ್ಳೆ ಟೈಲ್ಸ್, ವೈಟ್ ಕಲರ್ ಟೈಲ್ಸ್ ಹಾಕಿ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಚ್ಚಿಂಗ್ ಗ್ಲಾಸ್ ಹಾಕ್ಸಿದ್ದಾರೆ, ಸುತ್ತ LED ಲೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಒಂದಿಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಹೀಗೆ ಬನ್ನಿ, ಇದು ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ವೈಟ್ ಕಲರ್ ಸ್ಕಾಟ್ಸ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆಯಿಂದಾನೆ ಸಿಲಿಂಡರ್ ಇಟ್ಕೊಂಡು ಅಲ್ಲಿಂದ ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ಚಿಮ್ನಿ ಹಾಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಇಟ್ಟಿದ್ದಾರೆ, ಆಕ್ವಾ ಗಾರ್ಡ್ ಹಾಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಕಿಚನ್ಗೆ ಸಾಫ್ಟ್ ಕ್ಲೋಸರ್ಸ್ ಮಾಡಿಸಿದ್ದಾರೆ. ಸ್ಟೋರೇಜ್, ಇಲ್ಲೂ ಕೂಡ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ನೀವು ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಇಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು. ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ, MSL ಗ್ರಿಲ್ಸ್ ಬರುತ್ತೆ. ಇಲ್ಲೊಂದು ವಾಶ್ರೂಮ್ ಬರುತ್ತೆ, ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನೀವು ಕಿಚನ್ ಐಟಮ್ ಏನಾರು ಇಟ್ಕೋಬಹುದು ನೀವು. ಇಲ್ಲಿ ಇಲ್ಲಾಂದ್ರೆ ಡೈನಿಂಗ್ ಸೆಟ್, ಡೈನಿಂಗ್ ಐಟಮ್ಸ್ ಏನಾರು ಇಟ್ಕೋಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ಒಂದು 6 ಜನ ಟೇಬಲ್ ಹಾಕೊಂಡು ಕುತ್ಕೊಂಡು ಊಟ ಮಾಡೋಷ್ಟು ಸ್ಪೇಸ್ ಇದೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡೈನಿಂಗ್ ಸೆಟ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟೀ ಕುಡ್ ಒಂದು ಕಿಟ್ ಇಟ್ಟಿದ್ದಾರೆ. ಇದು ನಿಮ್ಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಲಿವಿಂಗ್ ಸ್ಪೇಸ್ಗೂ ಕಿಚನ್ಗೂ ಸೆಂಟ್ರಲ್ ಪಾರ್ಟೇಷನ್ ಮಾಡಿಸಿದ್ದಾರೆ. ಸ್ಟೇರ್ ಕೇಸ್ ಅಲ್ಲಿ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಅಂದ್ಬಿಟ್ಟು ಪಾರ್ಟೇಷನ್ ಬಂದಿದೆ, ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಇದು ನಿಮ್ಗೆ SS ರೇಲಿಂಗ್ಸ್, ಒಳ್ಳೆ ರೇಲಿಂಗ್ಸ್ ಹಾಕಿದ್ದಾರೆ, ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು 3 ಫೀಟ್ ಬರುತ್ತೆ ಸ್ಟೇರ್ ಕೇಸ್. ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬನ್ನಿ, ಇಲ್ಲಿ 2 ರೂಮ್ಸ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೆಂಟ್ರಲ್ಲಿ ಮಕ್ಕಳಿಗೆ ಸ್ಟಡಿ ಟೇಬಲ್ ಆರ ಮಾಡ್ಕೋಬಹುದು, ವರ್ಕ್ ಸ್ಟೇಷನ್ ಆರ ಮಾಡ್ಕೋಬಹುದು. ಒಂದು ಚೇರ್ ಹಾಕೊಂಡು ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡ್ಬೋದು ಇಲ್ಲಿ ನೀವು. ಅದಕ್ಕೆ ಪ್ಲಗ್ ಪಾಯಿಂಟ್ಸ್ ಇದೆ, ಸ್ಟೋರೇಜ್ ಇದೆ. ಮಕ್ಕಳು ಬುಕ್ಸ್ ಇಡಕ್ಕೆ ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಬುಕ್ಸ್ಗಳು ಇಟ್ಕೋಬಹುದು. ಇಲ್ಲೆಲ್ಲ ಸ್ಟೋರೇಜು, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಎಷ್ಟೇ ಬುಕ್ಸ್ಗಳು ಇದ್ರು ಸ್ಟೋರೇಜ್, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಆಲ್ರೆಡಿ ಕಾಟ್ ಫಿಕ್ಸ್ ಆಗಿದೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ಒಳ್ಳೆ ಡಿಸೈನ್ ಮಾಡಿಸಿ LED ಲೈಟ್ಸ್ಗಳು ಕೊಟ್ಟಿದ್ದಾರೆ ಸೈಡ್ಸ್. ಆ ಸೈಡ್ ವೆಂಟಿಲೇಷನ್ ಒಂದಿದೆ, ಈ ಸೈಡ್ ವೆಂಟಿಲೇಷನ್ ಇದೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು ನೀವು. 2 ಸ್ಲೈಡಿಂಗ್ ಬರುತ್ತೆ ಇದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇಲ್ಲಿ ನೀವು TV ಯೂನಿಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ.
ಹ್ಯಾಂಡ್ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗು ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಕಮೋಡ್ ಬರುತ್ತೆ, ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಗೀಸರ್ ಸೋಲಾರ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಹೆಡ್ ಶವರ್ ಬರುತ್ತೆ. ಇಲ್ಲಿ ಚಿಲ್ಡ್ರನ್ಸ್ ರೂಮ್ ಬರುತ್ತೆ, ಇದು ತುಂಬಾ ವಿಶಾಲವಾಗಿದೆ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಸೀಲಿಂಗ್ ಒಂದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ ರೋಡ್ ಸೈಡ್ ಬರುತ್ತೆ, ಒಳ್ಳೆ ಕಿಟಕಿ ಹಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಇದಕ್ಕೆ ವಾಶ್ರೂಮ್ ಬರುತ್ತೆ, ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಇದಕ್ಕೆ ಬಾಲ್ಕನಿ ಬರುತ್ತೆ. ಇದು ರೋಡ್ ಸೈಡ್ ಬರೋದ್ರಿಂದ ಬಾಲ್ಕನಿ ಮಾಡಿದ್ದಾರೆ. SS ರೇಲಿಂಗ್ಸ್, ಟಫನ್ ಗ್ಲಾಸ್, ಒಳ್ಳೆ POP ಸೀಲಿಂಗ್ ಬಂದು ನಿಮಗೆ PUC ಸೀಲಿಂಗ್ ಮಾಡಿಸಿದ್ದಾರೆ, ಲೈಟ್ಸ್ ಕೊಟ್ಟಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಟೈಲ್ಸ್ ಸ್ಲೈಡಿಂಗ್ ಮಾಡಿದ್ದಾರೆ ಅಪ್ ಟು 10 ಫೀಟ್ ವರೆಗೂ. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದು ವಾಸ್ಕರ್ ಬಂದು ಟೀಕ್ ವುಡ್ ಬರುತ್ತೆ. ಇದು ನಿಮಗೆ 3rd ಫ್ಲೋರ್ ಎಂಟ್ರಿ ಬರುತ್ತೆ. ಇದು ಫುಡ್ ಲೈಟ್ಸ್ ಕೂಡ ಹಾಕಿದ್ದಾರೆ, ಫುಡ್ LED ಲೈಟ್ಸ್ ಕೂಡ ಬರುತ್ತೆ. ಹೀಗೆ ಬನ್ನಿ. ಇದು ನಿಮ್ಗೆ 3rd ರೂಮ್ ಬರುತ್ತೆ, 2nd ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು 2nd ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಾಟ್ ಆಲ್ರೆಡಿ ಫಿಟ್ ಆಗಿದೆ, ವೆಂಟಿಲೇಷನ್ ಗಿಟ್ ಇಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ನಿಮಗೆ TV ಯೂನಿಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. TV ಯೂನಿಟ್, LED ಲೈಟ್ಸ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಸ್ಟೋರೇಜ್ ಇದೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ, ವೆಂಟಿಲೇಷನ್ ಒಂದು ಕಿಟ್ ಇಟ್ಟಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿ ನಿಮಗೆ ಹ್ಯಾಂಡ್ ಸ್ಕಿಡ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಈ ರೂಮ್ ಬಂದು ನಿಮಗೆ ಮಲ್ಟಿಪರ್ಪಸ್ ರೂಮ್ ಬರುತ್ತೆ. ಈ ರೂಮು ನೀವು ಇಲ್ಲಿ ಇದನ್ನ ಹೋಮ್ ಥಿಯೇಟರ್ ರೂಮ್ಗೂ ಕನ್ವರ್ಟ್ ಮಾಡ್ಕೋಬಹುದು. ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ, ಹೋಮ್ ಥಿಯೇಟರ್ ರೂಮ್ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಜಿಮ್ ರೂಮು, ಯೋಗ ರೂಮು, ಪಾರ್ಟಿ ಹಾಲು, ಇಲ್ಲಾಂದ್ರೆ ಮನೇಲಿ ಆಫೀಸ್ ಮಾಡ್ಕೊಳ್ಳೋರಿಗೆ ಈ ರೂಮ್ ಆಗುತ್ತೆ, ಆಫೀಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಸ್ಲೈಡಿಂಗ್ ಡೋರ್ ಇಟ್ಟಿದ್ದಾರೆ, ಸೇಫ್ಟಿಗೆ MSL ಒಂದು ಗ್ರಿಲ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಡೀಟೇಲ್ ಬೇಕು ಅಂದ್ರೆ ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಇದ್ರ ಪ್ರೈಸು, ಲೊಕೇಶನ್ ಡೀಟೇಲ್ ಆಗಿ ಹಾಕಿರ್ತೀನಿ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.